ಮಿಥುನ ರಾಶಿಯವರಿಗೆ ಉದ್ಯೋಗಕ್ಕೆ, ಉದ್ಯಮಕ್ಕೆ, ಸ್ವಂತ ಉದ್ಯೋಗ ಮಾಡತಕ್ಕಂಥದ್ರ ಮೇಲೆ ಪ್ರಭಾವ ಇರುವುದರಿಂದ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ, ಎಚ್ಚರಿಕೆಯಿಂದ ಉದ್ಯೋಗವನ್ನು ಮಾಡಿ, ಸಹನೆಯಿಂದ ವರ್ತಿಸಿ, ನೀವು ಮಾಡತಕ್ಕಂತಹ ಕೆಲಸದ ಬಗ್ಗೆ ಶ್ರದ್ಧೆ ವಹಿಸಿ, ಕಾಯಕವೇ ಕೈಲಾಸ ಅನ್ನತಕ್ಕಂತಹ ರೀತಿಯಲ್ಲಿ ಈ ವರ್ಷ ನೀವು ಕೆಲಸವನ್ನು ಮಾಡಿದರೆ ಬರುವ ವರ್ಷ ನಿಮಗೆ ಒಳ್ಳೆಯ ಕೆಲವೊಂದು ಸ್ಥಿತಿಗತಿಗಳು ಇರುವುದರಿಂದ ಅದರ ಫಲವನ್ನು ಆ ಸಮಯದಲ್ಲಿ ಅನುಭವಿಸ್ತೀರ. ಈ ಕುಟುಂಬದ ಒಂದು ವಿಚಾರವನ್ನು ನಾವು ತೆಗೆದುಕೊಂಡಾಗ ಸಪ್ತಮಾಧಿಪತಿಯಾದಂತಹ ಗುರು ತನ್ನ ರಾಶಿಯಲ್ಲಿಯೇ ಇರುವುದರಿಂದ, ಸಪ್ತಮಾಧಿಪತಿ ಧನುರಾಶಿಗೆ, ಈ ಕೌಟುಂಬಿಕವಾದಂತಹ ಕೆಲವೊಂದು ವಿಚಾರಗಳು, ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಸಮಸ್ಯೆಯನ್ನು ತಂದೊಡ್ಡಬಹುದು. ಅದರಿಂದ ಅದೇ ಕೆಲವೊಂದು ನ್ಯಾಯಾಲಯದ ಮೆಟ್ಟಲು ಹತ್ತತಕ್ಕಂತಹ ಸಂದರ್ಭಗಳು ಕೂಡ ಇರುತ್ತೆ. ಆದ್ದರಿಂದ ಈ ಕೌಟುಂಬಿಕವಾದಂತಹ ಯಾವುದೇ ಆಸ್ತಿಗೆ ಸಂಬಂಧಪಟ್ಟಂತಹ, ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೆ ಸಹನೆಯಿಂದ ವರ್ತಿಸಿ, ಅಥವಾ ಕೇವಲ ಒಪ್ಪಂದದಂತೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಯಾರೇ ಇದ್ದರೂ ಒಪ್ಪಂದದ ಮೇಲೆ ಇದನ್ನು ಸಮಾಧಾನಕವಾಗಿ ಬಗೆಹರಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು.